Hello all, welcome to the session number 49. So in this session we will going to concentrate on the initialization of your single dimensional array and also the two dimensional array. So we will going to begin with the session with the arrays. So usually we will go concentrate on the definition of your arrays, okay, initialization of your array, single dimensional array structure, and also we will going to look at the structure for reading and writing the single dimensional arrays. Okay, so the basic concept of your array is nothing but it's a collection of homogeneous elements, saved in the same memory location. ಸೊ ಅರೇ ಅಂತಂದರೆ ಏನು, ಇದು ಒಂದೇ ಥರದ ಎಲಿಮೆಂಟ್ಸ್, ಡೇಟಾ ಟೈಪ್ ಎಲಿಮೆಂಟ್ಸನ್ನು ನಾನು ಏನು ಮಾಡ್ತೀನಿ, ಮೆಮೊರಿ ಲೊಕೇಶನಲ್ಲಿ ಕಂಟಿನ್ಯೂಸ್ ಆಗಿ ಸೇವ್ ಮಾಡೋದಕ್ಕೆ ನಾವು ಅರೇ ಅಂತ ಕರಿತೀವಿ. ಸೊ ಯೂಶಲಿ ಅರೇ ಎಲಿಮೆಂಟ್ಸನ್ನು ಆಕ್ಸೆಸ್ ಮಾಡಬೇಕಂದ್ರೆ ಅಥವಾ ವಿ ಶುಡ್ ಹ್ಯಾವ್ ದ ಅರೇ ನೇಮ್, ಅರೇಗೆ ಒಂದು ಹೆಸರು ಕೊಡಬೇಕು. ದೆನ್ ವಿ ಶುಡ್ ಆಲ್ಸೋ ಹ್ಯಾವ್ ದ ಪೊಸಿಷನ್ ಆಫ್ ದ ಎಲಿಮೆಂಟ್. ಸೊ ಪೊಸಿಷನ್ ಆಫ್ ಎಲಿಮೆಂಟ್ ಇಂದ ಅರೇದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅರೇಸಲ್ಲಿ ವಿಲ್ ಕೊಂಡು ಕಮ್ ಅಕ್ರಾಸ್ ಟೂ ಟೈಪ್ಸ್. ಒನ್ ಈಸ್ ಅರ್ ಸಿಂಗಲ್ ಡೈಮೆನ್ಷನಲ್ ಅರೇ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅರ್ ಮಲ್ಟಿ ಡೈಮೆನ್ಷನಲ್ ಅರೇ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಗೋ ವಿತ್ ಯುವರ್ ಫಸ್ಟ್ ಒನ್, ಸಿಂಗಲ್ ಡೈಮೆನ್ಷನಲ್ ಅರೇ. ಸೊ ಇನ್ ಕೇಸ್ ಆಫ್ ಯರ್ ಸಿಂಗಲ್ ಡೈಮೆನ್ಷನಲ್ ಅರೇ, ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದರೆ ಈ ಲೀನಿಯರ್ ಲೀಸ್ಟಲ್ಲಿ ನಾವೇನು ಮಾಡ್ತೀವಿ, ಎಲಿಮೆಂಟ್ಸ್ನ ಒಂದೇ ಮೆಮೊರಿ ಲೊಕೇಶನ್ ಅಂಡರು ಸೇವ್ ಮಾಡ್ತಾ ಹೋಗ್ತೀವಿ. ಓಕೆ, ಅದಕ್ಕೆ ನಾವು ಸಿಂಗಲ್ ಡೈಮೆನ್ಷನಲ್ ಅರೇ ಅಂತ ಕರಿತೀವಿ. ಆ್ಯಂಡ್ ಎಸ್ಪೆಷಲಿ ಇನ್ ಕೇಸ್ ಆಫ್ ಎ ಸಿಂಗಲ್ ಡೈಮೆನ್ಷನಲ್ ಅರೇ, ಡೇಟಾ ಟೈಪ್ ಏನಿರುತ್ತೆ ಅರೇದು, ಇಟ್ ವಿಲ್ ಬಿ ಸೇಮ್. ಆ್ಯಂಡ್ ದ ಡಿಕ್ಲರೇಷನ್ ಆಫ್ ಯುವರ್ ಸಿಂಗಲ್ ಡೈಮೆನ್ಷನಲ್ ಅರೇ ಈಸ್ ಫಾಲೋಡ್ ಹ್ಯಾಸ್ ಸ್ಪೆಸಿಫೈಡ್ ಇಯರ್. ಸೊ ಫಸ್ಟ್ ಡೇಟಾ ಟೈಪ್, ಅರೇ ಡೇಟಾ ಟೈಪನ್ನ ಸ್ಪೆಸಿಫೈ ಮಾಡಬೇಕು, ಅರೇ ನೇಮು ಮತ್ತು ಅರೇ ಸೈಜ್. ಸೊ ಡೇಟಾ ಟೈಪ್ ಅಂದರೆ ಇಟ್ ಕ್ಯಾನ್ ಬಿ ಇಂಟೀಜರ್, ಫ್ಲೋಟ್ ಆರ್ ಕ್ಯಾರೆಕ್ಟರ್ ಟೈಪ್, ಯಾವುದಾದ್ರು ಡೇಟಾ ಟೈಪ್ ಇರ್ಬೋದು. ದೆನ್ ಫಾಲೋಡ್ ವಿತ್ ಯರ್ ಅರೇ ನೇಮ್. ಸೊ ಒಂದು ಹೆಸರು ಕೊಡ್ತೀವಿ, ಫಾರ್ ಎಕ್ಸಾಂಪಲ್ ಎ ಅಂತ ಕೊಡ್ಬೋದು ಅಥವಾ ಅರೇ ಅಂತಲೇ ಕೊಡ್ಬೋದು. ಸೊ ಈ ಥರ ಅದಕ್ಕೆ ಒಂದು ನೇಮ್ ಕೊಡ್ತೀವಿ. ದೆನ್ ಸೈಜ್ ಆಫ್ ಯರ್ ಅರೇ. ಸೊ ಸೈಜ್ ಆಫ್ ಯರ್ ಅರೇ ಏನು ಸ್ಪೆಸಿಫೈ ಮಾಡುತ್ತೆ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಮೆಮೊರಿ ಲೊಕೇಶನ್, ಓಕೆ, ಆರ್ ಇನ್ ದ ಅರೇ. ಸೊ ಅದಕ್ಕೆ ನಾವು ಸೈಜ್ ಆಫ್ ಎನ್ ಅರೇ ಅಂತ ಕರಿತೀವಿ, ರೈಟ್. ಸೊ ದೆನ್ ಇಲ್ಲಿ ನೀವು ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್ ಇಂಟ್ ಏಜ್, ಓಕೆ, ಬ್ರ್ಯಾಕೆಟಲ್ಲಿ ಸೈಜ್ ಸ್ಪೆಸಿಫೈ ಮಾಡ್ತಿದ್ದೀನಿ, 5 ಅಂತ ಸ್ಪೆಸಿಫೈ ಮಾಡ್ತಿದ್ದೀನಿ. ಸೊ ಈ ಪರ್ಟಿಕ್ಯುಲರ್ ಡಿಕ್ಲರೇಷನ್ ಆದ ತಕ್ಷಣವೇ ನಿಮ್ಮ ಸಿ ಪ್ರೋಗ್ರಾಮಿಂಗಲ್ಲಿ ಸೊ ನಿಮ್ಮ ಕಂಪೈಲರ್ ಏನು ಮಾಡುತ್ತೆ, ಈ ಥರ ಕಂಟಿನ್ಯೂಸ್ ಆಗಿ 5 ಮೆಮೊರಿ ಲೊಕೇಶನ್ನ ಏನು ಮಾಡುತ್ತೆ, ಸೇವ್ ಮಾಡುತ್ತೆ. ಸೊ ಫಸ್ಟ್ ಮೆಮೊರಿ ಲೊಕೇಶನ್ಗೆ ಏಜ್ ಆಫ್ 0, ಏಜ್ ಆಫ್ 1, ಏಜ್ ಆಫ್ 2, ಓಕೆ, ಏಜ್ ಆಫ್ 3, ಏಜ್ ಆಫ್ 4 ಅಂತ. ಸೊ ಕಂಟಿನ್ಯೂಸ್ ಆಗಿ 5 ಮೆಮೊರಿ ಲೊಕೇಶನನ್ನು ಅದೇನು ಮಾಡುತ್ತೆ, ಇಂಟೀಜರ್ ಟೈಪ್ ವ್ಯಾಲ್ಯೂಸ್ ಸೇವ್ ಮಾಡಲಿಕ್ಕೆ ಅದು ಸ್ಟೋರ್ ಮಾಡಿ ರೆಡಿ ಮಾಡಿಟ್ಟಿರುತ್ತೆ. ಸೊ ಇವಾಗ ಏನು ಮಾಡ್ಬೋದು, ನಾನು ನೀವು ಯೂಸರಿಂದ ಏನು ವ್ಯಾಲ್ಯೂಸ್ ತೊಗೊಳ್ತಿರಲ್ಲ, ಆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಏನಾಗುತ್ತೆ, ಈ ಮೆಮೊರಿ ಲೊಕೇಶನ್ಸ್, ರೆಸ್ಪೆಕ್ಟಿವ್ ಮೆಮೊರಿ ಲೊಕೇಶನ್ಸಲ್ಲಿ ಹೋಗಿ ಸೇವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಥರ ಕಂಟಿನ್ಯೂಸ್ ಮೆಮೊರಿ ಲೊಕೇಶನನ್ನು ನಾನು ಏನಂತ ಕರಿತೀನಿ, ಅರೇ ಅಂತ ಕರಿಬೋದು, ರೈಟ್. ದೆನ್ ಸೊ ಕಮಿಂಗ್ ವಿತ್ ಯುವರ್ ಸಿಂಗಲ್ ಡೈಮೆನ್ಷನಲ್ ಅರೇ. ಸೊ ಯೂಶಲಿ ಸಿಂಗಲ್ ಡೈಮೆನ್ಷನಲ್ ಅರೇನ ನಾವು ಆ್ಯಸ್ ಐ ಟೋಲ್ಡ್ ಯು, ಸೊ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ 3 ಮೆಥಡ್ಸ್. ಇದನ್ನು ನಾವು 3 ಮೆಥಡ್ಸಲ್ಲಿ ನಾವು ಸ್ಟೋರ್ ಮಾಡ್ಬೋದು, ಆ್ಯಕ್ಸೆಸ್ ಮಾಡ್ಬೋದು. ಫಸ್ಟ್ ಇನಿಷಿಯಲೈಸೇಷನು, ಅಸೈನಿಂಗ್ ದ ವ್ಯಾಲ್ಯೂಸು, ಮತ್ತು ಇನ್ಪುಟ್ ವ್ಯಾಲ್ಯೂಸ್ ಫ್ರಮ್ ದ ಕೀಬೋರ್ಡ್. ಸೊ ಈ ಥರ ನಾನು 3 ವ್ಯಾಲ್ಯೂಸನ್ನು ನಾನೇನು ಮಾಡೋದು, ಸ್ಟೋರ್ ಮಾಡ್ಬೋದು ಯಾವುದರಲ್ಲಿ, ನಿಮ್ಮ ಸಿಂಗಲ್ ಅರೇದಲ್ಲಿ. ಓಕೆ, ಸೊ ಇನಿಷಿಯಲೈಸೇಷನ್ ಯಾವ ಥರ ಮಾಡ್ತೀವಿ, ಸಿಂಟ್ಯಾಕ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಡೇಟಾ ಟೈಪ್, ಅರೇ ನೇಮ್, ಅರೇ ಸೈಜ್. ಓಕೆ, ಸೊ ಇಲ್ಲಿ ನಾನು ಈಕ್ವಲ್ಸ್ ಟು ಮಾಡಿಬಿಟ್ಟು we have your v1, v2, v3. so these are the values that will be stored in your respective memory location. ನಾನು ಎಷ್ಟು ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ, 3 ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ. ಸೊ ಅಂದರೆ 3 ಮೆಮೊರಿ ಲೊಕೇಶನ್ ಅಲರ್ಟ್ ಆಗಿ ಆ 3 ಮೆಮೊರಿ ಲೊಕೇಶನಲ್ಲಿ ವ್ಯಾಲ್ಯೂ ಸ್ಟೋರ್ ಆಗುತ್ತೆ, v1, ಓಕೆ, v2, v3 ಅಂತ. ಓಕೆ, ಸೊ ಈ ಥರ ನಾನು ಮೆಮೊರಿ ಲೊಕೇಶನಲ್ಲಿ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಬೋದು, ರೈಟ್. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಸೇಮ್ ಪ್ರೀವಿಯಸ್ ಎಕ್ಸಾಂಪಲ್, int age of 5, ಓಕೆ, ಈಕ್ವಲ್ಸ್ ಟು 2, 4, 34, 3, 4 ಈ ಥರ ತೊಗೊಳ್ತೀನಿ. ಸೊ ಇದೇನಾಗುತ್ತೆ, ಮೆಮೊರಿ ಅಲೋಕೇಟ್ ಆಗುತ್ತೆ. ಮೆಮೊರಿಗೆ ಅಲೋಕೇಟ್ ಆದ ತಕ್ಷಣ ಇಲ್ಲಿ ವ್ಯಾಲ್ಯೂಸ್ ಇನಿಷಿಯಲೈಸ್ ಮಾಡಿದ್ದೀನಿ. ಸೊ ಫಸ್ಟ್ ಅರೇ ಆಫ್ 0. ಸೊ ಅರೇ ಆಫ್ 0ದಲ್ಲಿ ಫಸ್ಟ್ ವ್ಯಾಲ್ಯೂ 2 ಅಂತ ಸೇವ್ ಆಗುತ್ತೆ, ಏಜ್ ಆಫ್ 0ದಲ್ಲಿ. ನೆಕ್ಸ್ಟ್ ಏಜ್ ಆಫ್ 1ನಲ್ಲಿ 4 ಅಂತ ಸೇವ್ ಆಗುತ್ತೆ, ಏಜ್ ಆಫ್ 2ನಲ್ಲಿ 34, 3ನಲ್ಲಿ 3, ಏಜ್ ಆಫ್ 4ನಲ್ಲಿ 4. ಸೊ ಈ ಥರ ಪರ್ಟಿಕ್ಯುಲರ್ ಮೆಮೊರಿ ಲೊಕೇಶನಲ್ಲಿ ಆ ವ್ಯಾಲ್ಯೂಸ್ ಹೋಗಿ ಸ್ಟೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ,
ಸೊ ದಿಸ್ ಈಸ್ ಯುವರ್ ಸಿಂಗಲ್ ಡೈಮೆನ್ಷನಲ್ ಅರೇ. ಈ ಥರ ನಾವು ಅರೇನ ಸ್ಟೋರ್ ಮಾಡ್ತೀವಿ. ಸೊ ಅದೇ ಇಲ್ಲಿ ಸ್ಪೆಸಿಫೈಕಾಗಿ ತೋರಿಸಿದ್ದು. ಸೊ 0 ಮೆಮೊರಿ ಲೊಕೇಶನಲ್ಲಿ ಸೊ ವ್ಯಾಲ್ಯೂ 2 ಸೇವ್ ಆಗುತ್ತೆ, ಓಕೆ, ವಿಚ್ ಈಸ್ ಅಟ್ ದ ಪೊಸಿಷನ್ 0. ಸಿಮಿಲರ್ಲಿ ಅಟ್ ಏಜ್ 1ನಲ್ಲಿ ಏನಾಗುತ್ತೆ 4 ವ್ಯಾಲ್ಯೂ ಸೇವ್ ಆಗುತ್ತೆ, ವಿಚ್ ಈಸ್ ಅಟ್ ದ ಪೊಸಿಷನ್ 2. ಸಿಮಿಲರ್ಲಿ ಇದನ್ನು ಅಬ್ಸರ್ವ್ ಮಾಡಿಬಿಡಿ. ಸಿಮಿಲರ್ಲಿ ಅಟ್ ದ ಪೊಸಿಷನ್ 3, okay, so 34 will be saved. At the position 4th position 3 will be saved. At the 5th position 4 will be saved. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಅರೇ ಎಲಿಮೆಂಟ್ಸ್ ಆಲ್ವೇಸ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಓಕೆ. ಸೊ 0 ಇಂದ ಅಪ್ ಟು n-1. ಸೊ n-1 ಮೆಮೊರಿ ಲೊಕೇಶನ್ಸ್ವರೆಗೂ ಅದು ಇನ್ಫಾರ್ಮೇಷನ್ ಸೇವ್ ಮಾಡ್ತಾ ಹೋಗುತ್ತೆ. n-1 ಅಂದರೆ ಸೊ 5 - 1 ಅಂದರೆ 4, ಅಂದರೆ 4th ಮೆಮೊರಿ ಲೊಕೇಶನ್ವರೆಗೂ ಕಂಟಿನ್ಯೂಸ್ ಆಗಿ ಎಲಿಮೆಂಟ್ಸ್ನ ಸೇವ್ ಮಾಡ್ತಾ ಹೋಗ್ಬೋದು, ಓಕೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ವ್ಯಾಲ್ಯೂಸ್ನ ರೀಡ್ ಮಾಡಬೇಕು, ಓಕೆ, ಅಥವಾ ಕೀಬೋರ್ಡಿಂದ ಆಕ್ಸೆಪ್ಟ್ ಮಾಡಬೇಕು. ಸೊ ಆ ಟೈಮಲ್ಲಿ ನಾನು ಯಾವ ಥರ ಅರೇನ ಯೂಸ್ ಮಾಡ್ಬೋದು? ಐ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಯುವರ್ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್. ಹೌದಾ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಡ್ ಮಾಡಬೇಕು ಅಂತಂದರೆ ನಾನು ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀನಿ. ಸೊ %d, ಓಕೆ, ಆಂಪರ್ಸೆಂಟ್ ಆಫ್ ಏಜ್ ಆಫ್ 0. ಸೊ ಏಜ್ ಆಫ್ 0 ಅಂತದ್ದು ಏನು ಸ್ಪೆಸಿಫೈ ಮಾಡುತ್ತೆ? ಸೊ ನಿಮ್ಮ ಮೆಮೊರಿ ಲೊಕೇಶನ್ 0th ಮೆಮೊರಿ ಲೊಕೇಶನ್ ಅಲ್ಲಿ ಅಬ್ಸರ್ವ್ ಮಾಡಿರಿ. ಸೊ 0th ಮೆಮೊರಿ ಲೊಕೇಶನಲ್ಲಿ, ರೈಟ್, 0th ಮೆಮೊರಿ ಲೊಕೇಶನಲ್ಲಿ ಸೊ ಫಸ್ಟ್ ವ್ಯಾಲ್ಯೂ ಬಂದು ಸ್ಟೋರ್ ಆಗುತ್ತೆ, ಓಕೆ. ಯಾವಾಗ ವೆನ್ ಐ ಯೂಸ್ ಯುವರ್ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ ಏಜ್ ಆಫ್ 0 ಅಂತ ಯೂಸ್ ಮಾಡ್ತೀನಲ್ಲ ಆ ಟೈಮಲ್ಲಿ. ನೆಕ್ಸ್ಟ್ ಸಿಮಿಲರ್ಲಿ %d, ಸ್ಕ್ಯಾನ್ಎಫ್ %d ಆಂಪರ್ಸೆಂಟ್ ಆಫ್ ಏಜ್ 1, ಏಜ್ ಆಫ್ 1. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಪೊಸಿಷನಲ್ಲಿ ಹೋಗಿ ನಿಮ್ಮ ಸೆಕೆಂಡ್ ವ್ಯಾಲ್ಯೂ ಹೋಗಿ ಕೂತ್ಕೊಳ್ಳುತ್ತೆ. ಸಿಮಿಲರ್ಲಿ %d ಆಂಪರ್ಸೆಂಟ್ ಆಫ್ ಏಜ್ ಆಫ್ 2, %d ಆಂಪರ್ಸೆಂಟ್ ಆಫ್ ಏಜ್ ಆಫ್ 3, %d ಆಂಪರ್ಸೆಂಟ್ ಆಫ್ ಏಜ್ ಆಫ್ 4 ಅಂತ ಯೂಸ್ ಮಾಡಿದಾಗ ಆ ರೆಸ್ಪೆಕ್ಟಿವ್ ಪೊಸಿಷನ್ಸಲ್ಲಿ ಏನಾಗ್ಬಿಡುತ್ತೆ, ನಿಮ್ಮ ವ್ಯಾಲ್ಯೂಸ್ ಹೋಗಿ ಸೇವ್ ಆಗುತ್ತೆ, ಓಕೆ. ಸೊ ಸಿಮಿಲರ್ಲಿ ನಾನು ಇದನ್ನು ಯಾವ ಥರ ರೀಡ್ ಮತ್ತು ಕೋಡಿಂಗ್ ಯಾವ ಥರ ಬರಿಬೋದು? ಸೊ ನಮಗೆ ಇಲ್ಲಿ ಅರೇ ಎಲಿಮೆಂಟ್ಸ್ 5 ಇರೋದ್ರಿಂದ ಐ ಶುಡ್ ಮೇಕ್ ಯೂಸ್ ಆಫ್ ಯರ್ ಫಾರ್ ಲೂಪ್ ಯೂಸ್ ಮಾಡಿ. ಫಾರ್ i = 0, i < 5, i ++. ಇದು ಫಾರ್ ಲೂಪ್ನ ಯೂಸ್ ಮಾಡ್ಕೊಂಬಿಟ್ಟು ಆ ಫಾರ್ ಲೂಪಲ್ಲಿ ನಿಮ್ಮ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ ಹಾಕ್ರಿ. ಸೊ ಇಲ್ಲ ಅಂತಾರೆ ಏನು ಮಾಡಬೇಕು, ನೀವು 5 ಟೈಮ್ಸ್ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ ಬರಿತಾ ಹೋಗಬೇಕಾಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಐ ಕ್ಯಾನ್ ಮೇಕ್ ಯೂಸ್ ಆಫ್ ಯರ್ ಫಾರ್ ಲೂಪ್ ಸ್ಟೇಟ್ಮೆಂಟ್. ಸಿಮಿಲರ್ಲಿ ಡಿಸ್ಪ್ಲೇ ಮಾಡಲಿಕ್ಕೂ ಅಷ್ಟೇ, ಇನ್ಸ್ಟೆಡ್ ಆಫ್ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟು ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿರಿ ಅಷ್ಟೇ. ಸೊ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಇಲ್ಲಿ ಏಜ್ ಆಫ್ i ಅಂತ ಯೂಸ್ ಮಾಡಿರಿ. ಸೊ ಹೈ ವ್ಯಾಲ್ಯೂ ಏನಿರುತ್ತಲ್ವ ಆ ಪರ್ಟಿಕ್ಯುಲರ್ ಹೈ ವ್ಯಾಲ್ಯೂನ ಆಕ್ಸೆಸ್ ಮಾಡಿ ಆ ಪೊಸಿಷನಲ್ಲಿರೋ ವ್ಯಾಲ್ಯೂನ ನಿಮಗೆ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ ಯೂಸಿಂಗ್ ಯುವರ್ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್. ಸೊ ಈ ಥರ ನಾನು ಏನು ಮಾಡ್ಬೋದು, ಸ್ಕ್ಯಾನ್ ಅಂದರೆ ರೀಡ್ ಮಾಡ್ಬೋದು ಕೀಬೋರ್ಡಿಂದ, ಓಕೆ. ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡೋದ್ರಿಂದ ಮೆಮೊರಿಯಲ್ಲಿರೋ ಕಂಟೆಂಟನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ಬೋದು, ಓಕೆ. ಸೊ ಸ್ಮಾಲ್ ಪ್ರೋಗ್ರಾಮ್ so which can able to read your one dimensional array. So usually so same scanf printf ನ ಯೂಸ್ ಮಾಡಿರಿ, ಓಕೆ. ಸೊ ಸ್ಕ್ಯಾನ್ಎಫ್ ಪ್ರಿಂಟ್ಎಫ್ನ ಯೂಸ್ ಮಾಡಿ ಯು ಕ್ಯಾನ್ ಆಕ್ಸೆಸ್ ದ ಎಲಿಮೆಂಟ್ಸ್. ಸೊ ಈ ಪ್ರೋಗ್ರಾಮ್ ನಿಮ್ಮ ಏನು ಮೆಟೀರಿಯಲಲ್ಲಿ ಕೊಟ್ಟಿದ್ದೀನಿ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಸೊ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನೀವು ನೋಡಿ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್, ರೈಟ್. ಸೊ ಸಿಮಿಲರ್ಲಿ ಔಟ್ಪುಟ್ ಆಫ್ ಯುವರ್ array program, right. So coming to the summary, so we went through the definition of your array, initialization, single dimensional array structure ನೋಡಿದ್ವಿ, ಮತ್ತು ರೀಡ್ ರೈಟ್ ಯಾವ ಥರ ಮಾಡ್ಬೋದು ಸಿಂಗಲ್ ಡೈಮೆನ್ಷನಲ್ ಅರೇ ಅಂತ ಕೂಡ ನೋಡ್ತಾ ಹೋದ್ವಿ, ರೈಟ್. ಸೊ ರೆಫರೆನ್ಸಸ್. ಸೊ ಥ್ಯಾಂಕ್ ಯು and all.